ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಫಿಲಿಪ್ಪಿಯವರಿಗೆ 2ನೇ ಅಧ್ಯಾಯ 1-2 ವಾಕ್ಯಗಳು. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ ದಯರಾಸಗಳು ಉಂಟಾಗುವಾದರೆ ಐಕ್ಯಮತ ಉಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರಾಗಿ ಒಂದೇ ಗುರಿಯನ್ನಿಟ್ಟುಕೊಂಡವರು ಆಗಿರ್ರಿ. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದೇವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಕ್ರಿಸ್ತನಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರುಣ್ಯ ದಯರಾಸಗಳು ಉಂಟಾಗುವುದಾದರೆ ಐಕ್ಯಮತವುಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು ಒಂದೇ ಗುರಿ ಇಟ್ಟುಕೊಂಡವರು ಆಗಿರ್ರಿ. ಪ್ರಿಯರೇ, ನಾವು ಗಮನಿಸ್ತಾ ಇದ್ದಾವೆ ದೇವರ ಮಕ್ಕಳು ಹೇಗಿರಬೇಕು, ದೇವರ ಮಕ್ಕಳು ಯಾವ ರೀತಿ ನಾವು ಇರಬೇಕೆಂಬುದಾಗಿ ದೇವರ ಆತ್ಮನು ಸ್ಪಷ್ಟವಾಗಿ ಪೌಲನ ಮುಖಾಂತರ ಫಿಲಿಪ್ಪಿಯರಿಗೆ ಬರೆಯಲ್ಪಟ್ಟಂತ ಒಂದು ವಾಕ್ಯ. ಈ ಒಂದು ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಳ್ಳಬೇಕು. ಪ್ರೀತಿಯ ದೇವರ ಮಗಳೇ, ಕ್ರಿಸ್ತನಿಂದ ಉತ್ತೇಜನ ಈ ಲೋಕದಲ್ಲಿರುವಂತಹ ಯಾವುದೇ ಮನುಷ್ಯರನ್ನ ಉತ್ತೇಜನ ಪಡೆಯುವಂಥದ್ದಲ್ಲ, ಬದಲಾಗಿ ಕ್ರಿಸ್ತನಿಂದ ಉತ್ತೇಜನವನ್ನ ಪಡೆಯುವಂಥದ್ದು. ಲೆಟ್ ಕ್ರೈಸ್ಟ್ ಎನ್ಕರೇಜ್ ಯು ಅಂತೇಳಿ ನಾವು ನೋಡುತ್ತೇವೆ. ಅಂದ್ರೆ ಕ್ರಿಸ್ತನಿಂದ ಉತ್ತೇಜನವನ್ನ ನಾವು ಪಡೆದುಕೊಳ್ಳಬೇಕು. ಪ್ರೀತಿಯ ಪ್ರೇರಣೆ, ಪ್ರೀತಿ ಪ್ರೇರಣೆ ಉಳ್ಳದಾಗಿರಬೇಕು. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಜೀವಿತದಲ್ಲಿ ನೋಡೋದಾದ್ರೆ ಈ ಪ್ರೀತಿ ಇಲ್ಲದೆ ಅನೇಕ ದೇವರ ಮಕ್ಕಳು, ಅನೇಕ ಸಂಬಂಧಗಳು ಮುರಿದು ಹೋಗಿದ್ದಾವೆ. ಅನೇಕರ ಪ್ರೀತಿಯು ತನ್ನಗಾಗಿದೆ. ಅನೇಕರು ಪ್ರೀತಿ ತೋರಿಸೋದಿಲ್ಲ. ಒಬ್ಬರನ್ನ ಕಂಡ್ರೆ ಇನ್ನೊಬ್ಬರಿಗಾಗೋದಿಲ್ಲ. ಒಬ್ಬರ ಮೇಲೆ ಒಬ್ಬರು ಸುಳ್ಳಾಡುವುದು, ಒಬ್ಬರ ಮೇಲೆ ಒಬ್ಬರು ತಪ್ಪೊರಿಸುವುದು, ಈ ರೀತಿಯಲ್ಲಿ ಅನೇಕರು ಈ ಲೋಕದಲ್ಲಿ ಇದ್ದಾರೆ. ಅವರು ಕ್ರೈಸ್ತರಾಗಿದ್ದು ಕೂಡ ಪ್ರಯೋಜನವಿಲ್ಲದೆ ಇದ್ದಾರೆ. ಆದ್ರೆ ಪ್ರೀತಿಯ ಪ್ರೇರಣೆ ಉಳ್ಳವರಾಗಿರಬೇಕು. ನೆಕ್ಸ್ಟ್ ದೇವರ ಆತ್ಮ ಹೇಳ್ತಾನೆ ಪವಿತ್ರಾತ್ಮನ ಅನ್ಯೋನ್ಯತೆ, ಅಂದ್ರೆ ಪವಿತ್ರಾತ್ಮನಿಂದ ಅನ್ಯೋನ್ಯತೆಯನ್ನ ನಾವು ಹೊಂದಿಕೊಂಡವರಾಗಿರಬೇಕು. ಪವಿತ್ರಾತ್ಮನೊಟ್ಟಿಗೆ ಅನ್ಯೋನ್ಯತೆಯನ್ನ ಇಟ್ಟುಕೊಳ್ಳಬೇಕು. ಯಾವ ರೀತಿಯಲ್ಲಿ ನಾವು ಮನುಷ್ಯರೊಟ್ಟಿಗೆ ಒಂದು ಅನ್ಯೋನ್ಯತೆಯನ್ನ ಬೆಳೆಸ್ಕೊಳ್ತೇವೋ, ಸಂಬಂಧವನ್ನ ಬೆಳೆಸ್ಕೊಳ್ತೇವೋ, ಒಂದು ಐಕ್ಯತೆಯನ್ನು ಬೆಳೆಸ್ಕೊಳ್ತೇವೋ, ಅದೇ ರೀತಿಯಲ್ಲಿ ಪವಿತ್ರಾತ್ಮನೊಟ್ಟಿಗೆ ನಾವು ಅನ್ಯೋನ್ಯತೆ ಉಳ್ಳವರಾಗಿ ಯಾವಾಗಲೂ ಪವಿತ್ರಾತ್ಮನು ಹೇಳುವ ಮಾತುಗಳನ್ನ ಕೇಳುವುದಕ್ಕೆ, ಆತನ ರೀತಿಯಲ್ಲಿ ಆತನ ಶಬ್ದಕ್ಕೆ ಕಿವಿಗೊಡುವ ಹಾಗೆ ಪವಿತ್ರಾತ್ಮನ ಪ್ರೇರೇಪಣೆಗೂ ಪವಿತ್ರಾತ್ಮನಿಗೆ ಕಿವಿಗೊಡುವವರಾಗಿ ನಾವಿರಬೇಕು. ಅದು ಮಾತ್ರವಲ್ಲ, ದೇವರ ಆತ್ಮನು ಅದ್ರ ಕೆಳಗಡೆ ನೋಡ್ತೇವೆ ಐಕ್ಯಮತ ಉಳ್ಳವರಾಗಿದ್ದು. ನೋಡ್ರಿ, ಐಕ್ಯಮತೆ ಅಂದ್ರೆ ಒಂದೇ ಮನಸ್ಸುಳ್ಳವರಾಗಿರಬೇಕು. ಅಂದ್ರೆ ಏಕ ಮನಸ್ಸುಳ್ಳವರಾಗಿ ನಾವು ಇರಬೇಕು. ಯಾರ ಮೇಲೂ ತಪ್ಪೊರಿಸಬಾರದು, ಯಾರ ಮೇಲೂ ತಪ್ಪಾದ ಅಪವಾದಗಳನ್ನ ಹೇಳಬಾರದು. ನೆಕ್ಸ್ಟ್ ದೇವರ ಆತ್ಮನ ಹೇಳ್ತಾ ಇದ್ದಾನೆ, ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡ್ರೆ. ದೇವರ ಸಂತೋಷವನ್ನ ನಾವು ಪರಿಪೂರ್ಣ ಮಾಡುವವರಾಗಿರಬೇಕು. ಯಾವುದರಲ್ಲಿ ದೇವರಿಗೆ ಸಂತೋಷ? ಆತನ ಚಿತ್ತವನ್ನು ನೆರವೇರಿಸುವುದು, ಆತನ ವಾಕ್ಯದ ಪ್ರಕಾರ ಜೀವಿಸುವಂಥದ್ದು, ಆತನ ವಾಕ್ಯದಂತೆ ನಾವು ಇರುವುದು. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ. ಪ್ರೀತಿ ದೇವರ ಮಕ್ಕಳೇ, ಬಹಳ ಪ್ರಾಮುಖ್ಯವಾದಂಥ ಒಂದು ಕಾರ್ಯ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ. ಈ ಒಂದು ಪ್ರೀತಿ ಅನ್ನುವಂಥದ್ದು ಬಹಳ ಜನರಲ್ಲಿಲ್ಲ. ಇವತ್ತು ಒಬ್ಬರನ್ನ ಕಂಡ್ರೆ ಒಬ್ರಿಗಾಗಲ್ಲ, ಒಬ್ಬರ ಮೇಲೆ ಇನ್ನೊಬ್ಬರು ತಪ್ಪೋರಿಸುವಂಥದ್ದು. ಕೆಲವರು ಏನ್ ಮಾಡ್ತಾರಂದ್ರೆ ಸುಮ್ಮನೆ ಆದ್ರೂ ಇಲ್ಲದ ಸಲದುಗಳನ್ನ ಹೇಳ್ತಾರೆ. ಇವೆಲ್ಲವೂ ಕೂಡ ಏನು ಅಲ್ಲ. ಪ್ರೀತಿ ಇದ್ರೆ, ಎಲ್ಲಿ ಪ್ರೀತಿ ಇರುತ್ತೋ ಅಲ್ಲಿ ತಪ್ಪನ್ನ ಹುಡುಕಲ್ಲ. ತಪ್ಪು ಹುಡುಕೋದಾದ್ರೆ ಅಲ್ಲಿ ಪ್ರೀತಿ ಇರೋದಿಲ್ಲ. ಪ್ರೀತಿಯ ದೇವರ ಮಕ್ಕಳೇ, ನೀವು ತಪ್ಪುಗಳನ್ನು ಹುಡುಕಬೇಡ್ರಿ. ಆ ಮನುಷ್ಯರಲ್ಲಿರುವಂತ ಒಳ್ಳೆ ಗುಣಗಳನ್ನ ಹುಡುಕ್ರಿ. ಆ ಮನುಷ್ಯನಲ್ಲಿರುವಂತ ಒಳ್ಳೆ ಗುಣಗಳನ್ನ ಗುರುತಿಸ್ರಿ. ಆ ಒಳ್ಳೆ ಗುಣಗಳನ್ನ ಗುರುತಿಸಿ ಆ ಮನುಷ್ಯನನ್ನ ಪರಿಪೂರ್ಣವಾಗಿ ಮಾರ್ಪಡಿಸ್ಲಿಕ್ಕೆ ನೀವು ಪ್ರಯತ್ನ ಪಡ್ರಿ. ದೇವರ ಆತ್ಮನ ಅದನ್ನೇ ಹೇಳ್ತಾ ಇದ್ದಾನೆ, ಅನ್ಯೋನ್ಯ ಭಾವವುಳ್ಳವರು ಅಂದ್ರೆ ಯಾವಾಗಲೂ ಅನ್ಯೋನ್ಯತೆಯಾಗಿರಬೇಕು. ಪ್ರೀತಿಯ ದೇವರ ಮಕ್ಕಳೇ, ಒಬ್ಬರಿಗೊಬ್ಬರು ಅನ್ಯೋನ್ಯತೆಯನ್ನು ಬೆಳೆಸ್ಕೊಳ್ಳಬೇಕು. ದೇವರ ಮಕ್ಕಳಾದ ನಾವುಗಳು ಎಲ್ಲರೊಟ್ಟಿಗೂ ಅನ್ಯೋನ್ಯತೆಯನ್ನು ಇಟ್ಟುಕೊಳ್ಳಬೇಕು. ಅನೇಕರು ಏನ್ ಮಾಡ್ತಾರಂದ್ರೆ ಅನ್ಯೋನ್ಯತೆಗಳನ್ನು ಮುರ್ಕೊಳ್ತಾರೆ. ಈ ಸಂಬಂಧವೇ ಬೇಡ ಅಂತ ಹೇಳಿ ಬಿಟ್ಟು ಬಿಡ್ತಾರೆ. ಇಂಥವ್ರ ಜೊತೆ ಸಹವಾಸ ಬೇಡ, ಇಂಥವ್ರ ಜೊತೆ ನಾನು ಸಹವಾಸ ಮಾಡಬಾರ್ದು ಎಂಬುದಾಗಿ ಬಿಟ್ಟು ಬಿಡ್ತಾರೆ. ಅನೇಕರು ಏನ್ ಮಾಡ್ತಾರಂದ್ರೆ ಒಂದು ಸಂಬಂಧವನ್ನ ಮುರಿಯುವುದಕ್ಕೋಸ್ಕರ ಇಲ್ಲದು ಸಲ್ಲದುಗಳನ್ನ ಅಪವಾದಗಳನ್ನ ಹೊರಿಸ್ತಾರೆ. ಇನ್ನ ಕೆಲವರು ಏನ್ ಮಾಡ್ತಾರಂದ್ರೆ ಏನೋ ಒಂದು ತಪ್ಪು ಮಾಡಿರ್ತಾರೆ, ತಿಳಿದೇನೋ ಸಮಯ ಸಂದರ್ಭಗಳಲ್ಲಿ ಕೆಲವರು ತಪ್ಪು ಮಾಡೋದುಂಟು. ಈ ಲೋಕದಲ್ಲಿ ಯಾವ ಮನುಷ್ಯನು ಪರಿಪೂರ್ಣನಲ್ಲ, ಯಾರು ಕೂಡ
ಒಳ್ಳೆಯವರಲ್ಲ, ಯಾರು ಕೂಡ ನೀತಿವಂತರಲ್ಲ, ಯಾರು ಕೂಡ ಪರಿಶುದ್ಧರಲ್ಲ. ಬದಲಾಗಿ ದೇವರೊಬ್ಬನೇ ಪರಿಶುದ್ಧರಾಗಿದ್ದಾರೆ, ದೇವರೊಬ್ಬನೇ ನೀತಿವಂತನಾಗಿದ್ದಾನೆ, ದೇವರೊಬ್ಬರೇ ಪರ್ಫೆಕ್ಟ್ ಆಗಿದ್ದಾರೆ. ಈ ಲೋಕದಲ್ಲಿರುವಂಥ ಯಾವ ಮನುಷ್ಯನು ಕೂಡ ಆತನು ಪರಿಶುದ್ಧವಾಗಿ ಜೀವಿಸ್ಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಇವತ್ತಿನ ಜೀವಿತದಲ್ಲಿ ಮನುಷ್ಯರು ಏನ್ ಮಾಡ್ತಾರೆ ಅಂದ್ರೆ, ಒಂದು ತಪ್ಪನ್ನ ಇಟ್ಕೊಂಡು ಸುಮ್ಮನೆ ಆದ್ರೂ ಆತನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಆ ಸಂಬಂಧಗಳನ್ನು ಮುರಿಯುವುದಕ್ಕೋಸ್ಕರ, ಆ ಸಂಬಂಧಗಳನ್ನ ಕೆಡಿಸುವುದಕ್ಕೋಸ್ಕರ ಅವರ ಕಿವಿಗಳಿಗೆ ಏನ್ ಮಾಡ್ತಾರೆ ಅಂದ್ರೆ, ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ಆ ತರ ಮಾಡಿದ್ರು, ಈ ತರ ಮಾಡಿದ್ರು, ಹಂಗೆ ಹಿಂಗೆ ಅಂತ ಹೇಳಿ ಅನೇಕರು ಕಿವಿಗೆ ತುಂಬಿ, ಮೈಂಡ್ ತುಂಬಿ ಅವರೊಂದಿಗೆ ಇರುವಂತ ಸಂಬಂಧಗಳನ್ನ ಮುರಿಯುವಷ್ಟು ದ್ವೇಷ ಉಂಟು ಮಾಡುವಂತ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ನಿಜವಾಗಿ ದೇವರ ಆತ್ಮನು ನನ್ನೊಟ್ಟಿಗೆ ಇವತ್ತು ಹೇಳ್ತದನೆ, ದ್ವೇಷ ಹುಟ್ಟಿಸುವಂತ ಕಾರ್ಯವನ್ನ ಮಾಡುವ ಯಾವುದೇ ಮನುಷ್ಯರ ಒಳಗಡೆ ದೇವರ ಆತ್ಮನಿಲ್ಲ. ದೇವರ ಆತ್ಮನಿದ್ರೆ ದ್ವೇಷವನ್ನು ಹುಟ್ಟಿಸುವಂತ ಮನಸ್ಸು ಅವರಿಗಿರೋದಿಲ್ಲ. ಅವರ ಮೇಲೆ ತಪ್ಪುರಿಸಲ್ಲ, ಬದಲಾಗಿ ಅವ್ರು ಮಾಡೋ ತಪ್ಪುಗಳು ಇದೊಂದು ತಪ್ಪಾಗಿದೆ, ಅವ್ರನ್ನ ನಾವು ಹೇಳಿದ್ರೆ ಸರಿಪಡಿಸ್ಕೊಳ್ತಾರೆ ಅನ್ನುವಂಥ ಮನೋಭಾವ ಅವರಿಗಿರ್ತದೆ. ಅದು ಮಾತ್ರವಲ್ಲ, ಆ ವ್ಯಕ್ತಿಯನ್ನು ಕರೆದು ಇದು ರೀತಿಯಲ್ಲಿ ತಪ್ಪಾಗಿದೆ, ಇದನ್ನು ಸರಿಪಡಿಸ್ಕೊಳ್ರಿ ಅಂತೆಲ್ಲ ಹೇಳ್ತಾರೆ, ಅದನ್ನು ಸರಿಪಡಿಸ್ಕೊಂಡು ನಡೀತಾರೆ. ಅದು ಮಾತ್ರವಲ್ಲ, ನೋಡ್ರಿ ದೇವರ ಆತ್ಮ ಹೇಳ್ತಿದ್ದಾನೆ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರ್ರಿ. ಅಂದ್ರೆ ಒಂದೇ ಗುರಿ ಇರಬೇಕು. ನಾವೆಲ್ಲರಿಗೂ ಕೂಡ ಒಂದೇ ಗುರಿ. ಏನಪ್ಪಾ ನಮ್ಮ ಎಲ್ಲರಿಗೂ ಒಂದೇ ಗುರಿ? ಪರಲೋಕ ರಾಜ್ಯಕ್ಕೆ ನಾವು ಹೋಗಬೇಕು, ಪರಲೋಕ ರಾಜ್ಯವನ್ನು ನಾವು ಕಟ್ಟಬೇಕು, ದೇವರ ರಾಜ್ಯವನ್ನು ಕಟ್ಟುವುದು, ದೇವರ ರಾಜ್ಯಕ್ಕಾಗಿ ದುಡಿಯುವುದು, ದೇವರ ಸೇವೆಗಾಗಿ ನಿಲ್ಲುವುದು, ದೇವರಿಗಾಗಿ ನಿಲ್ಲುವುದು, ದೇವರ ರಾಜ್ಯಕ್ಕಾಗಿ ಓಡುವುದು, ದೇವರ ರಾಜ್ಯಕ್ಕಾಗಿ ಕಷ್ಟಪಡುವುದು, ದೇವರ ರಾಜ್ಯವನ್ನ ಒಗ್ಗಟ್ಟಲ್ಲಿ ಒಮ್ಮನಸ್ಸಿನಿಂದ ಕಟ್ಟುವಂಥದ್ದು, ಒಂದೇ ಉಳ್ಳವರಾಕಿ, ಏಕ ಮನಸ್ಸುಳ್ಳವರಾಕಿ, ಪ್ರೀತಿ ಉಳ್ಳವರಾಕಿ ನಾವು ಕಟ್ಟಬೇಕೆಂಬುದಾಗಿ ದೇವರ ಆತ್ಮನು ಹೇಳ್ತಾ ಇದ್ದಾನೆ. ಪ್ರೀತಿಯ ದೇವರ ಮಕ್ಕಳೇ, ಈ ಒಂದು ವಾಕ್ಯವನ್ನ ನೀವು ಕೇಳ್ತಾ ಇರೋದಾದ್ರೆ ನಿಮ್ಮ ಜೀವಿತದಲ್ಲಿ ಈ ಒಂದು ಕಾರ್ಯವನ್ನ ಅಳವಡಿಸಿಕೊಳ್ಳ್ರಿ. ಕ್ರೈಸ್ತರಾಗಿ ನಮ್ಮ ಜೀವಿತದಲ್ಲಿ ಈ ಕಾರ್ಯಗಳನ್ನು ನಾವು ಅಳವಡಿಸಿಕೊಳ್ಳೋದಾದ್ರೆ ನಾವು ದೇವರ ಮಕ್ಕಳಾಗಿರ್ಲಿಕ್ಕೆ ಸಾಧ್ಯ. ಆದ್ರಿಂದ ಪ್ರೀತಿ ದೇವರ ಮಕ್ಕಳೇ, ಈ ವಾಕ್ಯದೊಟ್ಟಿಗೆ ದೇವರು ತಾನೇ ನಿಮ್ಮೆಲ್ಲರನ್ನು ಕೂಡ ಆಶೀರ್ವಾದ ಮಾಡಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನು ಮಹಾಪರಿಶುದ್ಧನು ಆದ ತಂದೆಯಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ, ಇವತ್ತಿನ ವಾಕ್ಯಕ್ಕಾಗಿ ಸ್ತೋತ್ರ ದೇವರೇ. ಹೌದು ಕರ್ತನೇ, ಇವತ್ತಿನ ವಾಕ್ಯಗಳ ಮುಖಾಂತರ ಕ್ರಿಸ್ತರಿಂದ ಉತ್ತೇಜನ, ಪ್ರೀತಿಯ ಪ್ರೇರಣೆ, ಪವಿತ್ರಾತ್ಮನ ಅನ್ಯೋನ್ಯತೆ, ಕಾರಣ್ಯ ದಯ ದ್ರಾಸುಗಳ ಉಂಟಾಗುವುದಾದರೆ ಐಕ್ಯಮತ ಉಳ್ಳವರಾಗಿದ್ದು ನನ್ನ ಸಂತೋಷವನ್ನು ಪರಿಪೂರ್ಣ ಮಾಡಿರಿ. ನಿಮ್ಮೆಲ್ಲರಲ್ಲಿ ಒಂದೇ ಪ್ರೀತಿ ಇರಲಿ, ಅನ್ಯೋನ್ಯ ಭಾವವುಳ್ಳವರು, ಒಂದೇ ಗುರಿ ಇಟ್ಟುಕೊಂಡವರು ಆಗಿರ್ರಿ ಎಂಬ ವಾಕ್ಯಗಳ ಮುಖಾಂತರ ನನ್ನೊಟ್ಟಿಗೂ, ವಿಶೇಷವಾಗಿ ವಾಕ್ಯವನ್ನು ಕೇಳುವಂತ ಪ್ರೀತಿಯ ದೇವರ ಮಕ್ಕಳೊಟ್ಟಿಗೂ ಕರ್ತರು, ವಿಶೇಷವಾಗಿ ವಾಕ್ಯವನ್ನು ಕೇಳುವಂತ ಯಾರೇ ಆಗಿರಲಿ ಸ್ವಾಮಿ, ಅವರೆಲ್ಲರೊಟ್ಟಿಗೂ ನೀನು ಮಾತನಾಡೋ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತೇನೆ ಅಪ್ಪ. ಈ ವಾಕ್ಯನ ಆಶೀರ್ವಾದ ಮಾಡ್ರಿ. ಈ ವಾಕ್ಯವನ್ನು ಕೇಳಿದ ಮೇಲೆ ಸ್ವಾಮಿ, ಪ್ರತಿ ಒಬ್ಬೊಬ್ಬರು ಸ್ವಾಮಿ ಬದಲಾವಣೆ ಉಂಟಾಗಲಿ, ಅವರ ಜೀವಿತವನ್ನು ಬದಲಾಯಿಸಿಕೊಳ್ಳಲೆಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತನ ತಂದೆಯಾದ ದೇವರೇ, ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.